ಬೆಳಗಾವಿ ಸುವರ್ಣ ಸೌಧ ಎದುರು ಪರಮಪೂಜ್ಯ ಡಾಕ್ಟರ್ ಶ್ರೀ ಪ್ರಣವಾನಂದ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ರಾಜ್ಯಾಧ್ಯಕ್ಷರಾದ ಕನ್ನಡ ರತ್ನ ಡಾಕ್ಟರ್ ಮಂಚೇಗೌಡ ಬಿಎಚ್ ರವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಜಿಲ್ಲಾ ತಾಲೂಕು ಪ್ರಮುಖರು ಈಡಿಗ ಬಿಲ್ಲವ ನಾಮಧಾರಿ ದೇವರ ಸಮಾಜದ ಬೇಡಿಕೆಗಳ ಈಡೇರಿಕೆಗಾಗಿ ಪ್ರತಿಭಟನೆ ನಡೆಸಲಾಯಿತು. ಉನ್ನತ ಶಿಕ್ಷಣ ಸಚಿವರಾದ ಶ್ರೀಯುತ ಶರಣಪ್ರಕಾಶ್ ಪಾಟೀಲ್ ರವರು ಪ್ರತಿಭಟನೆ ಸ್ಥಳಕ್ಕೆ ಆಗಮಿಸಿ ಪೂಜ್ಯ ಸ್ವಾಮೀಜಿಗಳ ಜೊತೆ ಸಾಕಷ್ಟು ಸಮಯ ವಿಷಯ ಚರ್ಚಿಸಿ ನಿಮ್ಮ ಬೇಡಿಕೆಗಳನ್ನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಪ್ರಯತ್ನವನ್ನ ಮಾಡುತ್ತೇವೆ ಎಂದು ಶ್ರೀಗಳಿಗೆ ಭರವಸೆ ನೀಡಿದರು. ಪೂಜ್ಯ ಸ್ವಾಮೀಜಿಯವರು ಮಾನ್ಯ ಸಚಿವರ ಹತ್ತಿರ ಮಾತನಾಡಿ, ತಾವು ವಿರೋಧ ಪಕ್ಷದಲ್ಲಿದ್ದಾಗ ನಮ್ಮ ಸಮಾಜದ ಹೋರಾಟಗಳಲ್ಲಿ ಅನೇಕ ಸಮಯ ಭಾಗವಹಿಸಿದ್ದೀರಿ. ಸಚಿವರಾದ ಮೇಲೆ ತಾವು ಒಂದು ನಿಯೋಗವನ್ನೂ ತೆಗೆದುಕೊಂಡು ಹೋಗಿಲ್ಲ ಎಂದು ನೋವು ನಮ್ಮ ಸಮಾಜಕ್ಕೆ ಇದೆ ಎಂದು ಶ್ರೀಗಳು ಹೇಳಿದರು. ಕೂಡಲೇ ನಾನು ತಮ್ಮ ಕಲ್ಯಾಣ ಕರ್ನಾಟಕದ ಸಮುದಾಯದ ಮುಖಂಡರನ್ನು ಒಳಗೊಂಡು ತಮಗೂ ತಿಳಿಸಿ ಮುಖ್ಯಮಂತ್ರಿಯ ಹತ್ತಿರ ನಿಯೋಗವನ್ನ ತೆಗೆದುಕೊಂಡು ಹೋಗಿ ಇದಕ್ಕೆ ಸಂಪೂರ್ಣ ವ್ಯವಸ್ಥೆ ಮಾಡುತ್ತೇನೆ ಎಂದು ಸಚಿವರು ಭರವಸೆ ನೀಡಿದರು. ಈ ಹೋರಾಟದಲ್ಲಿ ಗದಗ, ಹಾವೇರಿ, ದಾವಣಗೆರೆ, ಮಂಗಳೂರು, ಉಡುಪಿ, ಕಾರವಾರ, ವಿಜಯನಗರ, ಬೆಂಗಳೂರು ಜಿಲ್ಲೆಗಳ ಪದಾಧಿಕಾರಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಶ್ರೀಯುತ ಬಿಎಚ್ ನಾಗರಾಜ್ ನಾಯ್ಕ್ ಸಾಗರ ರಾಜ್ಯ ಉಪಾಧ್ಯಕ್ಷರು, ರಾಷ್ಟ್ರೀಯ ಈಡಿಗ ಮಹಾಮಂಡಳಿ. ಈಡಿಗ ಬಿಲ್ಲವ ಸಮುದಾಯದ ರಾಜಕೀಯ ನಾಯಕರೇ ಮುಗಿಸುವ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು, ಎಸ್ಟಿ ಮೀಸಲಾತಿ ಬೇಕೇ ಬೇಕು. ರಾಜ್ಯ ಸರ್ಕಾರದಲ್ಲಿ ಮತ್ತೊಬ್ಬ ಮಂತ್ರಿ ಸ್ಥಾನ ಬೇಕೇ ಬೇಕು. ಸಂಪುಟ ಸಚಿವರಲ್ಲಿ ಮತ್ತೊಬ್ಬ ಮಂತ್ರಿ ಸ್ಥಾನ ಬೇಕೇ ಬೇಕು. ಬೇಕೇ ಬೇಕು. ಈಡಿಗ ಸಮುದಾಯದ ರಾಜಕೀಯ ಶಕ್ತಿಯನ್ನೇ ಕುಗ್ಗಿಸುವ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಧಿಕ್ಕಾರ. ಬೇಕೇ ಬೇಕು. ಈಗ ಎಲ್ಲ ಕಡೆ ನೀರೇ ಇದೆ. ನೀರಿಗದೆ ಒಂದು ನಿಗಮ ಮಾಡಿಕೊಂಡು ಅದಕ್ಕೆ ಸಪೋರ್ಟ್ ಮಾಡಿಕೊಡಿ. ಇಲ್ಲಾಂದ್ರೆ ಬೇರೆ ಏನಾದ್ರೂ ಒಂದು ಉಳಿಮೆ ಮಾಡಕ್ಕಾದ್ರೂ ಕೂಡ ಒಂದಷ್ಟು ಜಮೀನಾದ್ರೂ ನಮ್ಮವರೆಗೂ ಕೊಡಿ ಅಂತಕ್ಕಂಥ ವಿಚಾರ ಇಟ್ಕೊಂಡಿದ್ದೀವಿ. ಅದು ತಮಗೆ ಗೊತ್ತಿದೆ. ತಮ್ಮ ಶರೀರ ನಿಡುಗುಂದಿ, ಸುಲೇಪೇಟ ಆ ಭಾಗದಲ್ಲಿ ಎಷ್ಟೋ ಇವತ್ತು ಕೂಡ ನಮ್ಗೆ ಗೊತ್ತಿದೆ. CS ಪೌಡರ್ ಹಾಕಿ ಮಾರಾಟ ಮಾಡಿದಾಗ ನಾನೇ ಹೋಗಿ ನಿಲ್ಸಿದ್ದೀನಿ. ಎಲ್ಲ ಮಾರಾಟ ಮಾಡಬೇಡಿ, ಅದರಿಂದ ಹಾನಿ ಆಗುತ್ತೆ. ನಾನೇ ಹೇಳಿದೆ ಬೇರೆ ಆಲ್ಟರ್ನೇಟ್ ಏನಾದ್ರು ಮಾಡಬೇಕು ಅವ್ರ ಜೀವನೋಪಾಯಕ್ಕೆ ಅಂತ ಹೇಳಿ. ಅದಕ್ಕೆ ಏನಾದ್ರು ಒಂದು. ಆಮೇಲೆ 4ನೇ ದಿನ ಈಚಲು ವನ, ಈಚಲು ಪ್ರದೇಶ ಅಂತ ಹೇಳಿ ಸಾಕಷ್ಟು ಕಡೆ ಖಾತೆಯಲ್ಲಿ ಇವತ್ತು ಕೂಡ ಈಚಲು ವನ, ಈಚಲು ಪ್ರದೇಶ ಅಂತ ಇದೆ. ಇದು ಮರಳಿ ನಮ್ಮ ಸಮಾಜಕ್ಕೆ ಉಳಿಮೆ ಮಾಡಕ್ಕೆ ಕೊಡಿ ಅಂತಕ್ಕಂಥದ್ದು ಕೂಡ ನಮ್ದೊಂದು ಬೇಡಿಕೆ ಇದೆ. ಮತ್ತೇನಪ್ಪಾ ಅಂತಂದ್ರೆ ನಮಗೆ ಗೊತ್ತಿರೋ ಹಾಗೆ ಸಮಾನತೆಯ ಹರಿಕಾರ ಆಗಿರುವ ನಾರಾಯಣ ಗುರುಗಳು ತಾವೆಲ್ಲ ಯಾವಾಗಲೂ ಮಾತಾಡ್ತಾ ಇರ್ತೀರಿ. ಆದರೆ ನಾರಾಯಣ ಗುರುಗಳೊಂದು ಪುತ್ಥಳಿ ಬೆಂಗಳೂರು ರಾಜಧಾನಿಯಲ್ಲಿ, ನಮ್ಮ ರಾಜಧಾನಿಯಲ್ಲಿ ಇಲ್ಲ. ನಾರಾಯಣ ಗುರುಗಳೊಂದು ಪುತ್ಥಳಿಯನ್ನು ಬೆಂಗಳೂರು ರಾಜಧಾನಿಯಲ್ಲಿ ಮಾಡಿ ಅಂತಕ್ಕಂಥದ್ದು ಕೂಡ ನಮ್ಮೊಂದು ವಿನಂತಿ. ನಮ್ಮ ಒಬ್ಬ ಮಂತ್ರಿ ಕೂಡ ತಮ್ಮ ಜೊತೆ ಇದ್ದೀವಿ. ನಾವು ಅವ್ರಿಗೂ ಕೂಡ ಹೇಳುತ್ತಾ ಇದೀವಿ. 6 ಜನ ಶಾಸಕರಿದ್ದೀವಿ. ಸನ್ಮಾನ್ಯ BK ಹರಿಪ್ರಸಾದ್ ಬೆಳಿಗ್ಗೆ ಭೇಟಿ ಮಾಡಿ ಹೇಳಿದ್ರು, ಒಂದು ವೇಳೆ ಏನಾದ್ರೂ ಒಂದು ನಾವು ನಮ್ಮನ್ನ ಗೊತ್ತಿದೆ, ನಮಗೂ ಗೊತ್ತಿದೆ, ತಾವು ಬಂದ್ರೆ ಬಹಳ ಖುಷಿ ಆಯ್ತು ನಮಗೆ. ಅದಕ್ಕೆ ಗಮನಕ್ಕೆ ತಂದು ಏನಾದ್ರೂ ಇವರು ಪಂಚಮಶಾಲಿಗಳು ಕೇಳಿದಾಗ ನಾವು ದೊಡ್ಡದು ಏನೂ ಇಲ್ಲ, ಎಲ್ಲ ಸಣ್ಣ ಪುಟ್ಟದ ಏನಿಲ್ಲ, ದೊಡ್ಡ ವಿಷಯ ಏನೂ ಇಲ್ಲ. ತಮ್ಮ ಪರಿಹಾರ ಮಾಡೋಕ್ಕಾಗುತ್ತೆ. ನಮ್ಮ ಜೊತೆ ಪಾದಯಾತ್ರೆ ಮಾಡಿದಿರಿ. ಆದ್ರೆ ಈಗ ನಮಗೆ ಒಂದು ನೋವಂದ್ರೇನು, ತಾವು ಈಗ ಕ್ಯಾಬಿನೆಟ್ ಸಚಿವರಾಗಿದ್ದೀರಿ, ಪ್ರಿಯಾಂಕರ್ ಆಗಿದ್ದೀರಿ. ಆದ್ರೆ ಆಮೇಲೆ ನಮಗೆ ಏನೂ ಆಗಲಿಲ್ಲ. ಒಂದು ನಿಯೋಗ ಆದ್ರೂ ತಗೊಂಡು ಹೋಗ್ಬೇಕಿತ್ತು ಅಂತಕ್ಕಂಥದ್ದು ವಿಚಾರ ನಮ್ಮಲ್ಲಿ ಇತ್ತು. ಇವತ್ತು ನಾನು ಅದು ಕೂಡ ತಮ್ಮಲ್ಲಿ ಮನವಿ ಮಾಡ್ತೇನೆ. ಆಗುತ್ತೋ ಬಿಡುತ್ತೋ ಸಕ್ಕರೆ ಪ್ರಯತ್ನ ಮಾಡೋಣ ತಮ್ಮ ನೇತೃತ್ವದಲ್ಲಿ ಆಗಲಿ. ಯಾಕಂದ್ರೆ ಅವತ್ತು ಸೇಡಂ ಪಾದಯಾತ್ರೆ ತಾವಿದ್ರು, ಆಮೇಲೆ ಈ ಕಡೆ ಬಂದಿದ್ರು, ಹೋರಾಟಕ್ಕೆ ಬಂದು ಚೆನ್ನಾಗಿ ಭಾಷಣ ಮಾಡಿದ್ರು. ಇವನ್ ನಮ್ಮವರೆಲ್ಲರೂ ಇಲ್ಲ, ಅವರಿಬ್ರು ಕ್ಯಾಬಿನೆಟ್ ಸಚಿವರಿದ್ದಾರೆ ಸ್ವಾಮೀಜಿ, ಒಂದಷ್ಟು ಅವರ ಭೇಟಿ ಮಾಡಿ ನೀವು ಹೇಳಿ ಜಸ್ಟ್ ಒಂದು ನಿಯೋಗ ಆದ್ರೂ ಹೋಗೋಣ ಅಂತ ಮಾತನ್ನ ಹೇಳಿದ್ವಿ. ಅದಕ್ಕೆ ತಾವು ಸ್ವಲ್ಪ ಮಾತಾಡಿಬಿಟ್ಟು ಬಿಲ್ಲವ ಸಮುದಾಯವನ್ನು ಹೊಡೆಯುವುದಕ್ಕೆ ದೊಡ್ಡ ಪಾತ್ರವನ್ನು ವಹಿಸಿರ್ತಕ್ಕಂಥ ವ್ಯಕ್ತಿ ಶ್ರೀ ಮಧು ಬಂಗಾರಪ್ಪನವರು. ಇವತ್ತು ಇಷ್ಟು ದಿನ ಆದರೂ ಕೂಡ ಸಮುದಾಯ ಅನ್ನ ತಿಂದು ಸಮುದಾಯದ ನೀರು ಕುಡಿದಿರತಕ್ಕಂಥ ಸಾಗರ MLA ಬೇಳೂರು ಗೋಪಾಲಕೃಷ್ಣನ್, ಶಿರ್ಸಿ ಸಿದ್ದಾಪುರದ MLA ಭೀಮಣ್ಣ ನಾಯಕ್, ಅದೇ ವಿರೋಧ ವರ್ಷದ MLA ಆದ ಮುಲ್ಕಿ ಮೂಡಿಬಿದ್ರಿದ ಉಮಾನಾಥ ಖೋಟ್ಯಾನ್, ಸುನಿಲ್ ಕಾರ್ಕಳ ದೊಡ್ಡ ಮಾತನಾಡುತ್ತಾರೆ. ಸುನಿಲ್ ಕಾರ್ಕಳ ಈ ಒಂದು ವಿಧಾನಸಭೆಯಲ್ಲಿ ಸಮುದಾಯದ ಬೇಡಿಕೆಗಳನ್ನೇ ಇಟ್ಕೊಂಡು ಈಡೇರಿಸೋದಕ್ಕೆ ಇವರಿಗೆ ಯಾರಿಗೂ ಕಾಳಜಿ ಇಲ್ಲ ಅಂತಕ್ಕಂಥದ್ದು ಒಂದು ಪ್ರಮುಖ ಬೇಡಿಕೆಗಳು ಈಗಾಗಲೇ ಹೇಳಿದ್ದೀವಿ. ನಾರಾಯಣ ಗುರು ನಿಗಮಕ್ಕೆ ಕೂಡಲೇ ಹಣೆಯನ್ನೇ ನೀಡಬೇಕು. ಸಾಧ್ಯವಾಗುತ್ತಂದರೆ ಮುಖ್ಯಮಂತ್ರಿಗಳು ಮಧು ಬಂಗಾರಪ್ಪನವರ ರಾಜೀನಾಮೆ ತೆಗೆದುಕೊಂಡು
ಮತ್ತೊಬ್ಬ ಮಂತ್ರಿಯನ್ನೇ ಸಮುದಾಯಕ್ಕೆ ಧೀಮಂತ ನಾಯಕರನ್ನೇ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಇದೆ. ಸಮುದಾಯಕ್ಕೆ ಯಾವುದೂ ಕೊಡುಗೆಯೇನಿಲ್ಲ. ಮತ್ತು ಈ ರೀತಿ ನಿರ್ಲಕ್ಷ್ಯ ತೋರಿದಂದ್ರೆ ಫೆಬ್ರವರಿ ತಿಂಗಳಲ್ಲಿ ಬೆಂಗಳೂರಿನಲ್ಲಿ 1 ಲಕ್ಷ ಜನ ಸೇರಿಸಿ ವಿಧಾನಸಭಾ ಮುತ್ತಿಗೆಯನ್ನು ಹಾಕ್ತೀವಿ ಅಂತಕ್ಕಂಥದ್ದು ಕೂಡ ನಾವು ಹೇಳುತ್ತೇವೆ. ಮತ್ತೆ ಇವತ್ತು ಮಂತ್ರಿಗಳು ಇಲ್ಲಿ ಬಂದಿಲ್ಲ ಅಂದ್ರೆ ಯಾವುದೂ ಕಾರಣಕ್ಕೂ ನಾನು ಕೂಡ ಇಲ್ಲಿ ಎದ್ದೇಳೋದಿಲ್ಲ. ಅರೆಸ್ಟ್ ಆದ್ರೆ ಅರೆಸ್ಟ್, ಜೈಲಾದ್ರೆ ಜೈಲು, ಯಾವ ಕಾರಣಕ್ಕೂ ಕೂಡ ಎದ್ದೇಳೋದಿಲ್ಲ ಅಂತಕ್ಕಂಥದ್ದು ನಾನು ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಬೆಂಗಳೂರಿನ ಸಮಾವೇಶಕ್ಕೆ ಬಂದ್ರು 1 ವರ್ಷದ ಹಿಂದೆ. 7 ದಿನಕ್ಕೆ ಹಣೆಯನ್ನೇ ಘೋಷಣೆ ಮಾಡುತ್ತೀವಿ ಅಂತಂದ್ರು. 1 ವರ್ಷ ಆದರೂ ಮುಖ್ಯಮಂತ್ರಿಗಳು ತನ್ನ ಜಾತಿಗೋಸ್ಕರ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥ ನಾರಾಯಣಗುರು ನಿಗಮಕ್ಕೆ ಇವತ್ತುವರೆಗೂ ಕೂಡ ಹಣೆಯನ್ನೇ ಘೋಷಣೆ ಮಾಡಲಿಲ್ಲ. ಮೇಲ್ವರ್ಗದವರ ಎಲ್ಲಾ ನಿಗಮಕ್ಕೂ ಮುಖ್ಯಮಂತ್ರಿಗಳು ಹಣೆಯನ್ನೇ ಘೋಷಣೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಒಂದು ಮಾತನಾಡುತ್ತಾರೆ, ಅಧಿಕಾರಕ್ಕೆ ಬಂದ ಮೇಲೆ ಇನ್ನೊಂದು ಮಾತನಾಡುತ್ತಾರೆ. ಹಾಗೆ ಸಮಾನತೆಯ ಹರಿಗಾರಾಗಿರುವ ನಾರಾಯಣ ಗುರುಗಳ ಪುತ್ಥಳಿಯನ್ನೇ ಬೆಂಗಳೂರು ಮಾಡಿ ಅಂತಕ್ಕಂಥದ್ದು ನಾವು 16 ವರ್ಷಗಳಾಗಿ ನಾವು ಬೇಡಿಕೆ, ಅದು ಕೂಡ ಮಾಡಲಿಲ್ಲ. ಸಮುದಾಯದ ಕುಲಕಸಬಾದ ಸೇಂದಿ ಕಸ್ಕಂಡದ ಮೇಲೆ ಪರ್ಯಾಯ ವ್ಯವಸ್ಥೆಯನ್ನು ಕೊಡಲಿಲ್ಲ. ಒಟ್ಟಾರೆ ಈಡಿಗ ಸಮುದಾಯ ಅಷ್ಟೇ ಅಲ್ಲ, ಆ ಸಮುದಾಯದ ರಾಜಕೀಯ ನಾಯಕರುಗಳ ಮುಗಿಸೋದಕ್ಕೂ ಕೂಡ ಸಿಎಂಒ ಮತ್ತು ಉಪಮುಖ್ಯಮಂತ್ರಿ ಕೂಡ ಷಡ್ಯಂತ್ರವನ್ನ ಮಾಡಿರತಕ್ಕಂಥದ್ದು. ಬಿಜೆಪಿ ಸರ್ಕಾರ ಇದ್ದಾಗ ನಮಗೆ 2 ಮಂತ್ರಿ ಸ್ಥಾನವನ್ನ ಕೊಟ್ಟಿದ್ದರು. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದೇ ಒಂದು ಮಂತ್ರಿ ಸ್ಥಾನವನ್ನ ಕೊಟ್ಟಿದ್ದೀವಿ. ಆ ಮಂತ್ರಿ ಇವತ್ತುವರೆಗೂ ಕೂಡ ಸಮುದಾಯದ ಬಗ್ಗೆ ಧ್ವನಿಯನ್ನೇ ಎತ್ತಲಿಲ್ಲ. ಮತ್ತು ಸಮುದಾಯ ಒಡೆಯೋದಕ್ಕೆ, ಈಡಿಗ ಬಿಲ್ಲವ ಸಮುದಾಯವನ್ನು ಒಡೆಯೋದಕ್ಕೆ ದೊಡ್ಡ ಪಾತ್ರವನ್ನು ವಹಿಸಿರತಕ್ಕಂಥ ವ್ಯಕ್ತಿ ಶ್ರೀ ಮಧು ಬಂಗಾರಪ್ಪನವರು. ದಿನಾದರೂ ಕೂಡ ಸಮುದಾಯ ಅನ್ನ ತಿಂದು ಸಮುದಾಯದ ನೀರು ಕುಡಿದಿರತಕ್ಕಂಥ ಸಾಗರ MLA ಬೇಳೂರು ಗೋಪಾಲಕೃಷ್ಣನ್, ಶಿರ್ಸಿ ಸಿದ್ದಾಪುರದ MLA ಭೀಮಣ್ಣ ನಾಯಕ್, ಅದೇ ವಿರೋಧ ವರ್ಷದ MLA ಆದ ಮುಲ್ಕಿ ಮೂಡಿಬಿದಿರಿದ ಉಮಾನಾಥ ಖೋಟ್ಯಾನ್, ಸುನಿಲ್ ಕಾರ್ಕಳ, ದೊಡ್ಡ ಸುನಿಲ್ ಕಾರ್ಕಳ ಈ ಒಂದು ವಿಧಾನಸಭೆಯಲ್ಲಿ ಸಮುದಾಯದ ಬೇಡಿಕೆಗಳನ್ನೇ ಇಟ್ಕೊಂಡು ಈಡೇರಿಸೋದಕ್ಕೆ ಇವರಿಗೆ ಯಾರಿಗೂ ಕಾಳಜಿ ಇಲ್ಲ ಅಂತಕ್ಕಂಥದ್ದು ಒಂದೊಂದು ಪ್ರಮುಖ ಬೇಡಿಕೆಗಳು ಈಗಾಗಲೇ ಹೇಳಿದ್ದೀವಿ. ನಾರಾಯಣ ಗುರು ನಿಗಮಕ್ಕೆ ಕೂಡಲೇ ಹಣೆಯನ್ನು ನೀಡಬೇಕು. ಸಾಧ್ಯವಾಗುತ್ತಂದರೆ ಮುಖ್ಯಮಂತ್ರಿಗಳು ಮಧು ಬಂಗಾರಪ್ಪನವರ ರಾಜೀನಾಮೆ ತೆಗೆದುಕೊಂಡು ಮತ್ತೊಬ್ಬ ಮಂತ್ರಿಯನ್ನೇ ಸಮುದಾಯಕ್ಕೆ ಧೀಮಂತ ನಾಯಕರನ್ನೇ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಇದೆ. ಸಮುದಾಯಕ್ಕೆ ಯಾವುದೂ ಕೊಡುಗೆಯೇನಿಲ್ಲ. ಮತ್ತು ಈ ರೀತಿ ನಿರ್ಲಕ್ಷ್ಯ ತೋರಿದಂದ್ರೆ ಫೆಬ್ರವರಿ ತಿಂಗಳಲ್ಲಿ ಬೆಂಗಳೂರಿನಲ್ಲಿ 1 ಲಕ್ಷ ಜನ ಸೇರಿಸಿ ವಿಧಾನಸಭಾ ಮುತ್ತಿಗೆಯನ್ನು ಹಾಕ್ತೀವಿ ಅಂತಕ್ಕಂಥದ್ದು ಕೂಡ ನಾವು ಹೇಳುತ್ತೀವಿ. ಮತ್ತು ಇವತ್ತು ಮಂತ್ರಿಗಳು ಇಲ್ಲಿ ಬಂದಿಲ್ಲ ಅಂದರೆ ಯಾವುದೂ ಕಾರಣಕ್ಕೂ ನಾನು ಕೂಡ ಇಲ್ಲಿ ಎದ್ದೇಳೋದಿಲ್ಲ. ಅರೆಸ್ಟ್ ಆದರೆ ಅರೆಸ್ಟ್, ಜೈಲಾದರೆ ಜೈಲು, ಯಾವ ಕಾರಣಕ್ಕೂ ಕೂಡ ಎದ್ದೇಳೋದಿಲ್ಲ ಅಂತಕ್ಕಂಥದ್ದು ನಾನು ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಬೆಂಗಳೂರಿನ ಸಮಾವೇಶಕ್ಕೆ ಬಂದರು 1 ವರ್ಷದ ಹಿಂದೆ. 7 ದಿನಕ್ಕೆ ಹಣೆಯನ್ನೇ ಘೋಷಣೆ ಮಾಡ್ತೀವಿ ಅಂತಂದರು. 1 ವರ್ಷ ಆದರೂ ಮುಖ್ಯಮಂತ್ರಿಗಳು ತನ್ನ ಜಾತಿಗೋಸ್ಕರ ಹಿಂದುಳಿದ ವರ್ಗ ಅಂತ ಹೇಳುತ್ತಾರೆ ಬಿಟ್ಟು, ನಾವು ಕೂಡ ಹಿಂದುಳಿದ ವರ್ಗದವರೇ. ಈ ಹಿಂದುಳಿದ ವರ್ಗ ಯಾವ ನ್ಯಾಯವೂ ಕೂಡ ಮುಖ್ಯಮಂತ್ರಿಗಳು ಸಿಗುತ್ತಾ ಇಲ್ಲ ಅಂತಕ್ಕಂಥ ನೋವು ಕೂಡ ನಮಗಿದೆ. ರಾಜ್ಯದ ಮುಖ್ಯಮಂತ್ರಿ ಆಗೋದಕ್ಕೂ ಕೂಡ ಒಂದು ವೇಳೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗೋದಕ್ಕೂ ಈಡಿಗ ಸಮುದಾಯಕ್ಕೆ ಹಕ್ಕಿದೆ, ಯೋಗ್ಯತೆ ಇರತಕ್ಕಂಥ ನಾಯಕರು ನಮ್ಮಲ್ಲಿ ಇದ್ದಾರೆ. ಒಂದು ವೇಳೆ ಮುಖ್ಯಮಂತ್ರಿಯ ಬದಲಾವಣೆ ಆಗ್ತೇನೆ ಅಂತಂದ್ರೆ ಸಮುದಾಯಕ್ಕೆ ಮುಖ್ಯಮಂತ್ರಿ ಸ್ಥಾನವನ್ನೇ ಒದಗಿಸಬೇಕು ಅಂತಕ್ಕಂಥದ್ದು ಇದೆ. KPCC ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗ್ತಿನಂತರೂ ಕೂಡ ಈ ಸಮುದಾಯದಿಂದ 6 ಜನ MLAಗಳು, ಅದರಲ್ಲಿ ಒಬ್ಬ ಮಂತ್ರಿಯೂ ಕೂಡ ಸರ್ಕಾರಲ್ಲಿ ಇದೆ. ಒಂದು ವೇಳೆ ನ್ಯಾಯ ಸಿಗಲಿಲ್ಲ ಅಂತಂದ್ರೆ ಸಮುದಾಯ ಬೀದಿಯಲ್ಲಿ ಇಳಿದು ಖಚಿತ.